ಆರ್‌ಟಿಪಿಎಸ್ ವಿದ್ಯುತ್ ಘಟಕಕ್ಕೆ ಹರಿಬಿಟ್ಟಿರ್ತಕ್ಕಂತಹ ನೀರನ್ನು ಕಳ್ಳತನ ಮಾಡ್ತಾ ಇರುವಂತಹ ಘಟನೆ ರಾಯಚೂರಿನಲ್ಲಿ ನಡೀತಾ ಇದೆ. ರಾಯಚೂರಿನಲ್ಲಿರುವಂತಹ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು 1 ಟಿಎಂಸಿ ನೀರನ್ನೇನು ಬಿಡಲಾಗುತ್ತೆ. ಈ ನೀರನ್ನು ಈಗ ಕಳ್ಳತನ ಮಾಡಲಾಗ್ತಾ ಇದೆ. ಕೃಷ್ಣಾ ನದಿಗೆ ನೀರನ್ನು ಬಸವಸಾಗರ ಜಲಾಶಯದಿಂದ ಹರಿಬಿಡಲಾಗುತ್ತೆ. ಸಾಗರ ಜಲಾಶಯದಿಂದ ಬರ್ತಾ ಇರುವಂತಹ ನೀರಲ್ಲಿ 1 ಟಿಎಂಸಿ ನೀರಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಪಂಪ್ ಸೆಟ್ಗಳನ್ನು ಅಳವಡಿಸಿಕೊಂಡು ಅದರ ಮೂಲಕವಾಗಿ ನೀರನ್ನು ಎತ್ತುತ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇರುವಂಥದ್ದು. ಕೃಷ್ಣಾ ನದಿ ದಂಡೆಯುದ್ದಕ್ಕೂ ಕೂಡ ಭತ್ತವನ್ನು ಬೆಳೆದಿರುವಂತಹ ಆಂಧ್ರದ ತೆಲಂಗಾಣ ಭಾಗದ ರೈತರು ಮತ್ತು ಈ ರೀತಿಯಾಗಿ ನೀರನ್ನು ಕಳ್ಳತನವನ್ನು ಮಾಡ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ನೀರನ್ನು ಕಳ್ಳತನ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ಇದಕ್ಕೆ ಆಡಳಿತ ನಡೆಸ್ತಾ ಇರುವಂತಹವರು ಕಣ್ಣು ಮುಚ್ಚಿ ಕುಳಿತಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವ.